ಎಲ್ಲರಿಗೂ ನಮಸ್ಕಾರ. ಬಹಳ ದಿನದ ನಂತರ ನನ್ನ ಯೂಟ್ಯೂಬ್ ಚಾನಲ್ ಸರ್ಕ್ಯುಲರ್ಗೆ ಸ್ವಾಗತ. ನಾನು ನಿಮ್ಮ ಪುನೀತ್. ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ, ದುನಿಯಾ ವಿಜಯ್ ಅವರ ಬಹುನಿರೀಕ್ಷಿತ ಸಿನಿಮಾವಾದಂಥ ಭೀಮಾದ ಟ್ರೈಲರ್ ಆನಂದ್ ಆಡಿಯೋದಲ್ಲಿ ಇವತ್ತು ಸಂಜೆ 6:03 ರಿಲೀಸ್ ಆಗಿದೆ. ಆ ಟ್ರೈಲರ್ ನೋಡಿ ನನಗೇನು ಅನ್ನಿಸ್ತು ಅಂತ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕಂಟೆಂಟಿಗೆ ಹೋಗೋದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ನ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಷಯಕ್ಕೆ ಬಂದ್ಬಿಡೋಣ. ದುನಿಯಾ ವಿಜಯ್ ಅವರು ಭೀಮಾ ಸಿನಿಮಾನ ಅನೌನ್ಸ್ ಮಾಡಿದ ದಿನದಿಂದನೇ ಭೀಮಕ್ಕೂ ಸಲಗಕ್ಕೂ ಏನಾದರೂ ಲಿಂಕ್ ಇರ್ಬೋದಾ ಅನ್ನೋ ಒಂದು ಡೌಟ್ ಇದ್ದೇ ಇತ್ತು. ಬಟ್ ಟ್ರೈಲರ್ ನೋಡಿದ ಮೇಲೆ ಅದಕ್ಕೆ ಒಂದು ಉತ್ತರ ಸಿಕ್ಕಿದೆ. ಭೀಮನೇ ಬೇರೆ ದಾರಿಗೆ ಹೋಗ್ತಾ ಇದೆ, ಸಲಗನೇ ಬೇರೆ ಹಾದಿಲಿ ಹೋಗಿತ್ತು. ಇವೆರಡಕ್ಕೂ ಯಾವುದೇ ರೀತಿಯ ಲಿಂಕ್ ಇಲ್ಲ. ಇನ್ನು ಈ ಸಿನಿಮಾದಲ್ಲಿ ಕ್ಯಾಶುವಲ್ ಆಗಿ ಫೈಟ್ಸ್ ಇದ್ದೇ ಇರುತ್ತೆ, ಡ್ರಗ್ಸ್ ಇರುತ್ತೆ. ಇದನ್ನೆಲ್ಲ ನೋಡಿದ ಯೂತ್ಸು ಇವುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳದಲ್ಲೇ ಮನರಂಜನೆಯಾಗಿ ಮಾತ್ರ ತಗೊಳ್ಳಿ ಅಂತ ಹೇಳ್ತಾ, ಸಿನಿಮಾದ ಸ್ಟಾರ್ ಕಾಸ್ಟ್ ಬಗ್ಗೆ ನೋಡೋಕೆ ಬಂದರೆ ರಂಗಾಯಣರಘು ಅವರಿದ್ದಾರೆ, ಅಚ್ಯುತ್ ಕುಮಾರ್ ಅವರಿದ್ದಾರೆ, ಕಾಕ್ರೋಚ್ ಸುದಿ ಅವರಿದ್ದಾರೆ. ಇವರೆಲ್ಲ ಇರೋದ್ರಿಂದ ಮನರಂಜನೆಗೆ ಯಾವುದೇ ರೀತಿಯ ಕೊರತೆ ಇಲ್ಲ. ಇಂಥ ಸಿನಿಮಾನ ಪೈರಸಿಲ್ ನೋಡ್ದಲ್ಲೇ ತಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಅಂತ ಹೇಳ್ತಾ, ಈ ಸಿನಿಮಾ ನನಗೆ ಅನಿಸಿದ ಪ್ರಕಾರ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಸಿನಿಮಾ ತಮ್ಮ ಕಥೆಯನ್ನು ಅತ್ಯಂತ ರಹಸ್ಯವಾಗಿ ಕಾಪಾಡ್ಕೊಂಡು ಬಂದಿದೆ. ಅದನ್ನು ಜಾಸ್ತಿ ರಿವೀಲ್ ಮಾಡೋದು ಬೇಡ. ಇದರಲ್ಲಿ ತುಂಬ ಗಂಭೀರವಾಗಿ ಗಮನಿಸಬೇಕಾಗಿರೋ ವಿಷಯ ಏನು ಅಂದರೆ, ಟ್ರೈಲರ್ ನೋಡಿದ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಇದು ಡ್ರಗ್ಸ್ ಬಗ್ಗೆ ಇರುವಂಥ ಸಿನಿಮಾ ಅಂತ. ಈಗಾಗಲೇ ದುನಿಯಾ ವಿಜಯ್ ಅವರು ಕೂಡ ತುಂಬ ಸಂದರ್ಶನಗಳಲ್ಲಿ ಹೇಳಿದ್ದಾರೆ, ನಿಮ್ಮ ಮನೆಯ ಕಥೆಯನ್ನು ನಿಮಗೆ ಹೇಳೋಕೆ ಹೊರಟಿದ್ದೀನಿ ಅಂತ. ಯಾಕಂದರೆ ಯೂತ್ಸು ಇವತ್ತಿನ ದಿನಗಳಲ್ಲಿ ಮಾದಕ ವಸ್ತುಗಳನ್ನಾಗಿರ್ಬೋದು, ಗಾಂಜಾಗಳನ್ನಾಗಿರ್ಬೋದು ತಗೊಂಡು ತುಂಬ ಹಾಳಾಗ್ತಾ ಇದ್ದಾರೆ. ಒಂದು ಸಂದರ್ಶನದಲ್ಲಿ ದುನಿಯಾ ವಿಜಯ್ ಅವರು ಹೇಳಿದ್ದನ್ನು ನೀವು ಕೂಡ ಗಮನಿಸಿರ್ತೀರ. ಅವರ ಏನು ಒಂದು 18ರಿಂದ 22 ವಯಸ್ಸು ಅನ್ನೋದಿರುತ್ತೋ ಆ ಸಮಯದಲ್ಲಿ ಸಿಗರೇಟನ್ನು ಕಲಿತು ಈಗ ಬಿಡೋಕ್ಕಾಗ್ದಲೇ ಆರೋಗ್ಯ ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಳೋಕ್ಕಾಗ್ದಲೇ ಒದ್ದಾಡ್ತಾ ಇರೋದನ್ನು ಹೇಳಿದರು. ಅವತ್ತಿನ ಸಿಗರೇಟು ಇವತ್ತು ಗಾಂಜಾಗಿ ಪರಿವರ್ತನೆ ಆಗ್ತಾ ಇದೆ. ಆದರೆ ಈ ಸ್ಟೋರಿ ಪರ್ಟಿಕ್ಯುಲರ್ ಆಗಿ ಒಂದು ಡ್ರಗ್ನ ಸುತ್ತ ನಡೆಯುತ್ತೆ. ಅದು ಬಾಡಿಗೆ ಇಂಜೆಕ್ಟ್ ಮಾಡ್ಕೊಳ್ಳೋದಿರ್ಬೋದು ಅನ್ನೋದು ಅವರ ಸಂದರ್ಶನಗಳನ್ನು ನೋಡಿ ಆಗಿರ್ಬೋದು, ಟ್ರೈಲರ್ ನೋಡಿ ಆಗಿರ್ಬೋದು ನನಗನ್ಸಿದ್ದು. ಇದ್ರ ಸುತ್ತ ಈ ಡ್ರಗ್ಸ್ನ ತಗೊಂಡ್ರೆ ಒಂದು ವಿಚಿತ್ರವಾದ ಕಾಯಿಲೆ ಬರುತ್ತೆ. ಅದನ್ನು ಡ್ರ್ಯಾಗನ್ ಮಂಜು ಅವರು ಈ ಡ್ರಗ್ಸ್ನ ಬೆಂಬಲಿಸ್ತಾ ಇದ್ದರೆ, ದುನಿಯಾ ವಿಜಯ್ ಅವರು ಇದನ್ನು ವಿರೋಧಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ. ಸಿನಿಮಾ ನೋಡ್ಕೊಂಡು ಬಂದು ನೀವೇ ಹೇಳ್ತೀರಾ ಅವತ್ತು ನೀನು ಕರೆಕ್ಟಾಗೇ ಹೇಳಿದ್ದೆ ಅಂತ. ಇದ್ರ ಬಗ್ಗೆ ನಾನು ನಿಜ ಹೇಳಿದ್ನೋ ತಪ್ಪು ಹೇಳಿದ್ದೀನೋ ಅಂತ ಸಿನಿಮಾ ನೋಡಿ ನಾನು ಯಾವಾಗ ರಿವ್ಯೂ ಮಾಡ್ತೀನೋ ಅವತ್ತು ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಯಾರೂ ಕೂಡ ಪೈರಸಿಲಿ ಈ ಸಿನಿಮಾ ನೋಡಬೇಡಿ. ಈ ಸಿನಿಮಾ ಅಂತಲ್ಲ, ಯಾವುದೇ ಸಿನಿಮಾನೂ ಪೈರಸಿಲಿ ನೋಡಬೇಡಿ. ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.